ಇಂದಿನ ತರಗತಿಯಲ್ಲಿ ಭಾರತವನ್ನಾದ ಅಂಧವಂಶದ ಕನ್ನಡವನ್ನು ಭಾರತವನ್ನು ಮಠಗಳು ಆಳ್ವಿಕೆ ಮಾಡುತ್ತಾರೆ. ಒಂದು ಸಭೆಯಲ್ಲಿ ಚಾಣಕ್ಯನನ್ನು ತಲೆಯಿಂದ ಅವಮಾನಿಸ್ತಾರೆ. ಆ ಅವಮಾನವನ್ನು ಸಹಿಸದೆ ಚಾಣಕ್ಯನು ಇವನನ್ನು ಹತ್ತಿಕ್ಕಬೇಕೆಂದು ಅವನ ಮೂಲ ಉದ್ದೇಶ ಆಗಿದೆ. ಆದ ಕಾರಣ ಚಾಣಕ್ಯ ವಿಚಾರ ಮಾಡ್ತಿದ್ದಾನೆ. ಒಂದು ದಿನ ಗುಡ್ಡಗಾಡಿನ ಕಡೆ ಹೋಗ್ತಾ ಇದ್ದಾನೆ. ಹೋಗುವ ಸಂದರ್ಭದಲ್ಲಿ ಅಲ್ಲಿ ದನ ಕಾಯುವ ಒಂದು ಸಮೂಹ ಇರುತ್ತೆ. ಚಿಕ್ಕ ಮಕ್ಕಳು ಐದಿನ ಕಾಲದಲ್ಲಿ ಚಿಕ್ಕ ಮಕ್ಕಳು ದನ ಕಾಯಿ ಹೋಗಿದ್ರು ಅಂತ ಸಂದೇಶದಲ್ಲಿ ಒಂದು ಚಿಕ್ಕ ಬಾಲಕ ಅವನಿಗಿಂತ ದೊಡ್ಡ ವ್ಯಕ್ತಿಗಳನ್ನು ಸೋಲಿಸ್ತಾ ಇರ್ತಾನೆ ಆಟದಲ್ಲಿ. ಆಗ ಚಾಣಕ್ಯನಿಗೆ ಬೆಳೆಯುತ್ತೆ, ಇವನನ್ನು ಇಟ್ಟುಕೊಂಡು ನಾನು ಧನನನ್ನು ಸಂಹಾರ ಮಾಡಬಹುದು ಎಂದು ತಿಳಿದು ತಕ್ಷಣವೇ ಆ ಹುಡುಗನನ್ನು ಕಲಿತುಕೊಂಡು ರಕ್ಷಿಸಲಿಕ್ಕೆ ಕಲಿತುಕೊಂಡು ಹೋಗಿ ಅವನಿಗೆ ಒಂದು ಉತ್ತಮವಾದ ಜ್ಞಾನವನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಅವನು ಕಾಡಿನಲ್ಲಿರುವ ಜನರನ್ನು ಸೇರಿಸಿಕೊಂಡು ಒಂದು ಸಣ್ಣ ಸೈನ್ಯವನ್ನು ಮಾಡಿ ಧನನಂದನ ಮೇಲೆ ದಾಳಿಯನ್ನು ಮಾಡಿದ ನಂತರ ಧನನಂದನ ಅಲ್ಲಿ ಸಾವನ್ನು ನೋಡ್ತಾನೆ. ಆಗ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತದೆ. ಮೌರ್ಯ ಸಾಮ್ರಾಜ್ಯವನ್ನು ಆ ಬಾಲಕನ ಹೆಸರೇ ಮುಂದೆ ಆ ಬಾಲಕ ಚಂದ್ರಗುಪ್ತ ಮೌರ್ಯನಾಗಿ ನೋಡಬಹುದು. ಅವನ ಆಡಳಿತ ಕ್ರಿಸ್ತಪೂರ್ವ 321ರಿಂದ ಕ್ರಿಸ್ತಪೂರ್ವ 298ರವರೆಗೆ ಅವನು ಆಳ್ವಿಕೆ ಮಾಡ್ತಾನೆ. ಅದೇ ರೀತಿಯಾಗಿ ಈ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನಾವು ಯಾವ ರೀತಿಯಾಗಿ ತಿಳಿದುಕೊಳ್ಳಬಹುದಪ್ಪ ಅಂತಂದರೆ, ಕೌಟಿಲ್ಯನ ಅರ್ಥಶಾಸ್ತ್ರ, ಮೆಗಸ್ತನೀಸ್ನ ಇಂಡಿಕ, ವಿಷಯಕರ್ತನ ಮುದ್ರ ರಾಕ್ಷಸ, ಅದೇ ರೀತಿ ಅವರು ಕೊಟ್ಟಿರುವ ನಾಣ್ಯಗಳು, ಅವಶೇಷಗಳ ಮೂಲಕ ಈ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳಬಹುದು. ಅದೇ ರೀತಿಯಾಗಿ ಈ ಮೌರ್ಯ ಸಾಮ್ರಾಜ್ಯ ಚಂದ್ರಗುಪ್ತ ಮೌರ್ಯನು ತನ್ನ ಮನೆಯ ದಿನವನ್ನು ಅಂದರೆ ತನ್ನ ಸಾಮ್ರಾಜ್ಯವನ್ನು ಅವನ ಮಗನಾದಂತಹ ಬಿಂದುಸಾರನಿಗೆ ಸಾಮ್ರಾಜ್ಯವನ್ನು ವಹಿಸಿ ತನ್ನ ಮನೆಯ ದಿನವನ್ನು ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ತನ್ನ ಸಾವು ಮಾಡ್ತಾರೆ. ಅದೇ ರೀತಿ ಮಕ್ಕಳೇ, ನಾನು ಈಗ ಒಂದಿಷ್ಟು ಪ್ರಶ್ನೆಯನ್ನು ಕೇಳುತ್ತೇನೆ, ಗೊತ್ತಿರೋರು ಕೈ ಮೇಲೆ ಎತ್ತಿ ಹೇಳಿ. ಭಾರತದಲ್ಲಿ ಮೊಟ್ಟ ಮೊದಲ ಸ್ಥಾಪನೆಯಾದ ಸಾಮ್ರಾಜ್ಯ ಯಾವುದು? ಅದೇ ರೀತಿಯಾಗಿ ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಪ್ರಮುಖ ಅರಸರು ಯಾರು? ಅದೇ ರೀತಿಯಾಗಿ ನಮ್ಮ ರಾಷ್ಟ್ರವಾಂಛನ ಯಾರು? ನಾಲ್ಕು ಮುಖದ ಸಿಂಹ. ಈ ನಾಲ್ಕು ಮುಖದ ಸಿಂಹದಲ್ಲಿ ಯಾವ ಚಕ್ರ ಇದೆ? ಅಶೋಕ ಚಕ್ರವಿದೆ. ಅದೇ ರೀತಿಯಾಗಿ ಈ ಶಾಸನಗಳ ಪಿತಾಮಹನನ್ನು ಕರಿತೀವಿ ನಾವು. ಇಂದಿನ ತರಗತಿಯಲ್ಲಿ ನಾವು ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ಚಕ್ರವರ್ತಿಯಾದಂತಹ ಅಶೋಕನ ಜೀವನ ಮತ್ತು ಸಾಧನೆ ನಿಮಗೆ ಯಾರು ಗೊತ್ತಿದೆ? ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ನಾನು ಒಂದಿಷ್ಟು ಪಿಕ್ಚರ್ಸ್ ತೋರಿಸ್ತೀನಿ. ಯಾರು ಗೊತ್ತಾ? ಅಶೋಕ. ಅಶೋಕನೇ
ಅವರು ಇದೇ ರೀತಿಯಾಗಿ ಅಂತ ಇದನ್ನು ಯಾರು ನೋಡಿಲ್ಲ, ಅದೇ ರೀತಿ ಕಾಲ್ಪನಿಕ ಚಿತ್ರ ಇದೆ. ಚಿತ್ರ ಸಿಕ್ಕಿದ್ರು ಕಾಲೇಜ್ ಮೆಗಾಸ್ಟಾನಿಸ್ನ ಎನ್ನಿಕರ ಮೂಲಕ ಈ ಮೌರ್ಯ ಸಾಮ್ರಾಜ್ಯದ ತುಂಬಿದವರು ಅದೇ ರೀತಿ ಮೆಗಾಸ್ಟಾನಿಸ್ ಇವು ಅವಶೇಷಗಳು, ಅಂದರೆ ಅವರ ಆಳ್ವಿಕೆ ಮಾಡಿರುವಂತಹ ಅವಶೇಷಗಳ ಮೂಲಕ ಅವರ ಸಾಮ್ರಾಜ್ಯದ ಯಾವ ರೀತಿ ಆಳಿದರು ಅಂತ ತಿಳ್ಕೋಬಹುದು ಅವಶೇಷಗಳ ಮೂಲಕ. ಅದೇ ರೀತಿ ಪುರಾತನ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಇವರು ಅವರಿಗೆ ಸಹಕಾರ ಮಾಡಿದಂಥವರು ಚಾಣಕ್ಯ. ಕಾಂದ್ರೆ ಕಾಣಿದೆ ಅಂತ ಹೇಳಿ ಸುಮ್ಮನೆ ಇವು ನಾಣ್ಯಗಳು. ಓಕೆ, ಇಂದಿನ ತರಗತಿ ನಾವು ಅಶೋಕ ಮಹಾಶಾಂತಕ್ಕೆ ತಿಳಿದುಕೊಳ್ಳೋಣ.